छात्रों, हमने प्रीवियस क्लास में एक कहानी यह भी जो इस पार्ट में मन्नू भंडारी अपने कॉलेज में जो हिंदी अध्यापिका शीला अग्रवाल से मिलने के बाद जो पढ़ाई की और यानी उपन्यास के एक पढ़ाई होती थी उनकी, वे पहले जो ऐसे बिना चुनाव के पुस्तकें या उपन्यास पढ़ती थी। शीला अग्रवाल आने के बाद, हिंदी अध्यापिका शीला अग्रवाल आने के बाद जो उनसे जो यह सीख गई कि जो ऐसे लेखकों के बारे में वहां देखने लगी, जैसे कि पहले शरत प्रेमचंद्र जैसे लेखक से रचित कुछ उपन्यास पढ़ती थी। जो शीला अग्रवाल आने के बाद जैनेन्द्र, आद्य, यशपाल भगत, चरण वर्मा, जो इस तरह के महान लेखकों के जो उपन्यास पढ़ने शुरू की थी, जो इस तरह से उन्होंने अनेक उपन्यास भी पढ़ गई। पढ़ने के बाद अध्यापिका से चर्चा करती थी। उसके बाद वे किस तरह से 1947 ईस्वी के दिनों में जो अपना भी एक कार्य करने के लिए, देश के लिए कुछ योगदान देने के लिए शुरू की थी। जो उस समय उन्होंने गली गली में जाकर, अनेक रास्तों पे जाकर उन्होंने हड़तालें करवाई, जो नारा लगाई, जो आजादी के लिए जो अपने हाथों से जो कुछ होगा ये सब करने लगी। मगर इनके पिता यहां पर घर में ही रहकर उन्हें, मन्नू भंडारी को घर में ही बिठाकर देश की स्थिति के बारे में बता रहे थे। जो एक बवंडर घर में, जो और एक बवंडर बाहर, यानी साइक्लोन कहते हैं, बवंडर यानी साइक्लोन तूफान कहते हैं। जो एक पिता की ओर से एक बवंडर घर में ही, जो चार दीवारों के भीतर ही जो अपना कार्य सीमा होती थी। मगर कॉलेज आने के बाद जो उनके पिता मानते थे, नहीं मेरी बेटी केवल क्लास जाती है, कॉलेज जाती है, वहां पर पाठ सुनकर बाहर आती है, घर आती है। मगर यहां पर तो हाल ही कुछ बदल रहा था इनका विषय। जो शीला अग्रवाल से मिलने के बाद वह उनके जोशीले भाषणों से वह भी गली गली में जाकर नारा लगा रही थी अपने मित्रों के साथ, वो भी लड़कों के साथ। जो इस तरह से बाहर भी एक बवंडर, घर में भी एक बवंडर। कुछ दिन होने के बाद उनके पिता को पता चला कि यहां पर बेटी घर के बाहर भी जो इस तरह से हरकतें कर रही है। मगर उनके पिता क्या सोचे, जो इन्हें विवाह करने से कुछ ठीक हो जाएगी, इसलिए जैनेन्द्र के साथ विवाह भी कर दिए। मगर यहां पे कुछ ऐसे बदलाव नहीं हो सका। और उसके बाद में क्या होता है जो आज की क्लास में देखेंगे। प्रिय विद्यार्थिಗಳೇ, ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಮನ್ನು ಭಂಡಾರಿಯವರು ಏನು ಮೊದಲು ಪುಸ್ತಕಗಳನ್ನ ಅಥವಾ ಉಪನ್ಯಾಸಗಳನ್ನ ಅಂದ್ರೆ ಕಾದಂಬರಿಗಳನ್ನ ಓದ್ತಾ ಇದ್ಲು, ಕೇವಲ ಯಾವುದೋ ಕೈಗೆ ಸಿಕ್ಕಂತಹ ಒಂದು ಅಥವಾ ಪ್ರೇಮಚಂದ್ರ ಅಂತಹ ಒಂದು ಉಪನ್ಯಾಸಗಳನ್ನ ಓದ್ತಾ ಇದ್ಲು. ಯಾವಾಗ ಪ್ರಥಮ PUC ಬಂದು ಆಕೆ ಈ ಅಲ್ಲಿಯ ಒಂದು ಹಿಂದಿ ಅಧ್ಯಾಪಿಕ शीला अग्रवाल ಒಂದು ಪರಿಚಯ ಆಗುತ್ತೆ. ಆ शीला ಅಗ್ರವಾಲರು ಬಂದ ಮೇಲೆ ಇವರಿಗೆ ಅಂದ್ರೆ ಮನ್ನು ಭಂಡಾರಿ ಅವರಿಗೆ ಓದೋದ್ರಲ್ಲಿ ಸಹಾಯ ಮಾಡ್ತಾರೆ. ಯಾವ ರೀತಿ ಓದೋದ್ರೆ ಉಪನ್ಯಾಸಿಕ ಓದೋದ್ರಲ್ಲಿ ಸಹಾಯ ಮಾಡೋದು ಯಾವ ರೀತಿ ಅಂದ್ರೆ, ಅಲ್ಲಿ ಆಕೆ ಯಾವುದೇ ಆಯ್ಕೆ ಮಾಡದಂತ ಉಪನ್ಯಾಸಗಳನ್ನ ಓದ್ತಾ ಇದ್ಲು ಮನ್ನು ಭಂಡಾರಿ ಅವರು. ಇಲ್ಲಿ ಆಯ್ಕೆ ಮಾಡಿ ಕೊಟ್ಟಂತಹ ಒಂದು ಉಪನ್ಯಾಸಗಳನ್ನ ಓದಲಿಕ್ಕೆ ಶುರು ಮಾಡಿದ್ಲು ಮನ್ನು ಭಂಡಾರಿ. ಈ ರೀತಿಯಾಗಿ 1947ರ ಒಂದು ಕಾಲದಲ್ಲಿ ತನ್ನ ಒಂದು
ತನ್ನಿಂದ ಭಾರತ ಸ್ವತಂತ್ರ ಆಗಲು ತನ್ನದ ಒಂದು ಕೊಡುಗೆಯನ್ನು ಕೊಡಬೇಕು ಅಂತಂದು ಆಕೆ ನಿರ್ಧರಿಸಿದ್ಲು ಮನ್ನು ಭಂಡಾರಿ. ಹಾಗಾಗಿ ಗಲ್ಲಿ ಗಲ್ಲಿಗಳಲ್ಲಿ ಹೋಗಿ, ರಸ್ತೆ ರಸ್ತೆಗಳ ಮೇಲೆ ಹೋಗಿ ಜೈಕಾರ ಹಾಕೋದು, ಹಡ್ತಾಳೆ ಅಂದ್ರೆ ಸ್ಟ್ರೈಕ್ ಮಾಡೋದು, ಸೊ ಈ ರೀತಿಯಾಗೆಲ್ಲ ಮಾಡಕ್ಕೆ ಶುರು ಮಾಡಿದ್ಲು. ಇಲ್ಲಿ 2 ಬಿರುಗಾಳಿಗಳು ಅಂತಾರೆ. 2 ಬಿರುಗಾಳಿ ಆಗಿತ್ತು ಅವರ ಜೀವನದಲ್ಲಿ. ಒಂದು ಬಿರುಗಾಳಿ ಒಂದು ಮನೆಯಲ್ಲಿ ಆಗಿತ್ತು ತಂದೆಯಿಂದ. ಅಂದ್ರೆ ತಂದೆಯವರು ದೇಶದ ಮೂಲೆ ಮೂಲೆಯಲ್ಲಿ ದೇಶದ ಸ್ಥಿತಿ ಹೇಗಿದೆ, ಏನಾಗ್ತಾ ಇದೆ, ನಡೀತಾ ಇದೆ, ನಡಿಬೇಕು ಅನ್ನೋದ್ ಬಗ್ಗೆ ಹೇಳ್ತಾ ಇದ್ರು. ಆದ್ರೆ ಮನೆಯಲ್ಲಿಯೇ ಮಗಳು ಮನೆಯಲ್ಲೇ ಇದ್ದುಕೊಂಡು ದೇಶದ ಬಗ್ಗೆ ಯೋಚನೆ ಮಾಡ್ಲಿ ಅಂತಿದ್ರು. ಆದ್ರೆ ಇನ್ನೊಂದು ಕಡೆಯಿಂದ ಆ ಶೀಲಾ ಅಗ್ರವಾಲ್ ಅವರು ಬಂದ ಮೇಲೆ ಆಕೆ ಹೊರಗಡೆಯಿಂದ ಒಂದು ಬಿರುಗಾಳಿ ಕೂಡ ಬೀಸಿದ್ಲು. ಹಾಗಾಗಿ ಜೀವನದಲ್ಲಿ 2 ಬಿರುಗಾಳಿಯನ್ನ ಬೀಸಲಿಕ್ಕೆ ಶುರು ಆಗಿತ್ತು ಇವ್ರ ಜೀವನದಲ್ಲಿ. ಒಂದು ಮನೆಯಲ್ಲಿ, ಒಂದು ಹೊರಗಡೆ ಶೀಲಾ ಅಗ್ರವಾಲ್ಗಳಿಂದ ಅಂತ ನಾವಿಲ್ಲಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಜೊತೆಗೆ ಅವ್ರ ತಂದೆಯವರು ಗೊತ್ತಾಗುತ್ತೆ ಒಂದು ದಿವಸ ನನ್ನ ಮಗಳು ಏನ್ ಮಾಡ್ತಾ ಇದ್ದಾಳೆ, ಇಲ್ಲಿ ಕೇವಲ ಸ್ಟ್ರೈಕು ಅದು ಇದು ಅಂತ ದೇಶಕ್ಕಾಗಿ ಏನು ಹೋರಾಡ್ತಾ ಇದ್ದಾಳೆ, ಅದೇ ಅತಿ ಆಯ್ತು. ತಮ್ಮ ಸೀಮೆ ಅಂದ್ರೆ ತನ್ನ ಒಂದು ಆ ಒಂದು ಸೀಮೆ ಅಂತ ಇದೆ, ಆ ಬಾರ್ಡರ್ ಇದೆ, ಆ ಪರಿಧಿ ಇದೆ, ದಾಟಿ ಹೋಗ್ತಾ ಇದ್ದಾಳೆ ಅಂತ ಗೊತ್ತಾಯ್ತು. ಅವಳಿಗೆ ಮದುವೆ ಮಾಡಿದ್ರೆ ಸರಿ ಹೋಗ್ತಾಳೆ ಅಂತ ತಿಳ್ಕೊಂಡು ಜೈನೇಂದ್ರರ ಜೊತೆಗೆ ಮದುವೆ ಕೂಡ ಮಾಡ್ತಾರೆ. ಆದ್ರೆ ಮದುವೆ ಆದ ನಂತರ ಯಾವುದೇ ರೀತಿಯಾದ ದೊಡ್ಡದಾದ ಒಂದು ಬದಲಾವಣೆ ಆಗೋದಿಲ್ಲ. ಹಾಗೆ ಮತ್ತೆ ಇದೇ ಒಂದು ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟದ ಒಂದು ಪ್ರಕ್ರಿಯೆಯಲ್ಲಿ ಶೂರನ ಇಟ್ಕೊಳ್ತಾಳೆ. ಜೊತೆಗೆ ಕಾಲೇಜಿನಲ್ಲಿ ಯಾವ ರೀತಿಯಾದ ಒಂದು ಕಾರ್ಯವನ್ನು ಮಾಡ್ತಾಳೆ, ಯಾವ ರೀತಿ ಕಾಲೇಜನ್ನ ಬಂದ್ ಮಾಡಿಸ್ತಾಳೆ ಈ ಸ್ಟ್ರೈಕ್ ಮಾಡೋ ಮೂಲಕ. ಅದೇನು ಅಂತ ಅನ್ನೋದ್ ಬಗ್ಗೆ ಸೊ ನಾವು ಇವತ್ತು ಕ್ಲಾಸಲ್ಲಿ ನೋಡೋಣ. ನೋಡಿ, ಯಶ್ कामना बल्कि कहूं कि यश लिप्सा पिताजी की सबसे बड़ी दुर्बलता थी और उनके जीवन की धुरी था। या सिद्धांत की व्यक्ति को कुछ विशिष्ट बनकर जीना चाहिए, कुछ ऐसे काम करने चाहिए कि समाज में उसका नाम हो, सम्मान हो, प्रतिष्ठा हो, वर्चस्व हो। देखिए छात्रों, यहां पर क्या कहते हैं लेखिका, यश कामना कल बल्कि कहूं कि यश लिप्सा, यानी यहां पर लिप्सा यानी लस्ट कहूं, क्या कहूं इसे, कामना कहूं या लस्ट कहूं, जो भी हो, मगर सबसे बड़ी एक दुर्बलता थी कि और उनके जीवन की एक ऐसी एक दूरी थी जो व्यर्थ थी। क्या है कि सिद्धांत के व्यक्ति को कुछ विशिष्ट बनकर जीना चाहिए। जो उनके पिता कहा करते थे, मनुष्य एक विशिष्ट बनकर जीना चाहिए। जो इस तरह से जी रहे थे और कह रहे थे कि कुछ ऐसे काम करने चाहिए कि समाज में उनका सम्मान हो, नाम हो, प्रतिष्ठा हो, वर्चस्व हो, नाम हो। देखिए व्यक्ति समाज में किस तरह से एक जीवी बनकर या एक मनुष्य बनकर जीना चाहिए, किस तरह से, क्या कहते हैं, देखिए एक वर्चस्व हो, एक प्रतिष्ठा हो, एक सम्मान हो, एक नाम हो, जो इसमें से सभी कुछ हो या एक तो हो, जो इस तरह से मनुष्य बनकर जीना चाहिए। उनके पिता कहा करते थे, इसलिए जो उनके पिता के कहे हुए शब्द को वे जो मुमकिन करने जा रही थी, पॉसिबल करने जा रही थी। ವಿದ್ಯಾರ್ಥಿಗಳೇ, ಇಲ್ಲಿ ಮನ್ನು ಭಂಡಾರಿಯವರು ಈ ಒಂದು ತಮ್ಮ ಒಂದು ಜೀವನ ಗಾಥೆಯಲ್ಲಿ, ಜೀವನ ಚರಿತ್ರೆಯಲ್ಲಿ ಹೇಳಕ್ಕೆ ಹೋಗ್ತಿದ್ದಾರೆ, ಆತ್ಮಕಥೆಯಲ್ಲಿ. ಏನಂದ್ರೆ, ನಾನು ಇದನ್ನ ಏನಂತ ಹೇಳಿ, ನನ್ನ ಒಂದು ಜೀವನದ ತುಷ್ಟಿ ಅಂತ ಹೇಳ, ಅಥವಾ ನನ್ನ ಕಾಮನೆಗಳನ್ನು ಬಯಕೆಗಳಂತ ಹೇಳ, ಈ ಒಂದು ಹೋರಾಟಕ್ಕೆ ಏನಂತ ಹೇಳಿ ಅಂತ ಹೇಳ್ತಾ, ಅದು ನಂತ ಒಂಥರ ದುರ್ಬಲತೆ ಅನ್ಬೇಕಾ ಅಂತ ಹೇಳ್ತಾರೆ ಅವರು. जो उनके पिता के कहे शब्द यहाँ पर याद आते हैं, ಅವ್ರ ತಂದೆಯಿಂದ ಒಂದು ಹೇಳಿಕೊಂಡ ಶಬ್ದಗಳು ಅವ್ರಿಗೆ ನೆನಪಿಗೆ ಬರ್ತಾ ಇತ್ತು. ಮನುಷ್ಯರಾದ ಜೀವನ ಮಾಡಬೇಕಾದ್ರೆ ಒಂದು ವಿಶಿಷ್ಟವಾದ ಜೀವನ ನಡೆಸಬೇಕು, ವಿಶಿಷ್ಟವಾಗಿ ಬದುಕಬೇಕು ಅಂತ ಹೇಳ್ತಾ ಇದ್ರಂತೆ. ಯಾವ ರೀತಿ ಅವ್ರದ್ದು ಜೀವನದಲ್ಲಿ ಆ ಒಂದು ಜೀವನ ಹೇಗಿರ್ಬೇಕಂತಂದ್ರೆ ಹೇಳ್ತಾರೆ, ಸಮಾಜದಲ್ಲಿ ಅವ್ರು ಹೇಗಿರ್ಬೇಕಂದ್ರೆ, ಇದಕ್ಕೆ ನಾನು ಒಂದು ಹೆಸರು ಇರಬೇಕು, ಒಂದು ಸನ್ಮಾನ ಇರಬೇಕು, ಒಂದು ಗೌರವ ಇರಬೇಕು, ಒಂದು ಪ್ರತಿಷ್ಠೆ ಇರಬೇಕು, ಒಂದು ವರ್ಚಸ್ಸು ಇರಬೇಕು ಅಂತ, ಈ ರೀತಿಯಾಗಿರ್ಬೇಕು ಅನ್ನೋದು ಒಂದು ಅವ್ರ ತಂದೆಯ ಬಯಕೆ ಆಗಿತ್ತು. ಅದೇ ಒಂದು ದಾರಿಯಲ್ಲಿ ಆಕೆ ಹೊರಟಿದ್ಲು ಅಂತ ಕಾಣಿಸುತ್ತೆ, ಆಕೆಗೆ ಅನಿಸ್ತಾ ಇದೆ. ಆದ್ರೆ ತಂದೆಗಲ್ಲ, ಆ ರೀತಿಯಾಗಿ ಹೊರಡ್ತಾ ಇದ್ಲಾಕೆ. जो इसके चलते ही मैं 2-1 बार उनके कोप से बच गई थी।
जो इनके चलते ही यहां पर इस तरह के मार्ग में चलते ही जो एक दो बार भी जो इनके गुस्से से कोप से वह बच गई थी। किस तरह से बच गई थी देखिए, जो एक बार कॉलेज से प्रिंसिपल का पत्र आया कि पिताजी आकर मिले और बताएं कि मेरी गतिविधियों के कारण मेरे खिलाफ अनुशासनात्मक कार्रवाई क्यों ना की जाए। पत्र पढ़ते ही पिताजी आग बबूला। देखिए छात्रों, जो एक बार जो ऐसी दो घटनाएं हुई थी, यहां पर एक घटना क्या है कि देखिए, जो एक दो घटनाओं से उनके पिता बहुत गुस्से में आ चुके थे। जो उनमें से एक घटना यहां पर याद कर रहे हैं लेखिका। एक बार कॉलेज से एक प्रिंसिपल से एक पत्र आया था, जो पत्र में लिखा हुआ था कि जो हम कॉलेज वाले प्रिंसिपल जो अपने बेटी के विरुद्ध, जो अपने बेटी के गतिविधियों से तंग आकर उनके खिलाफ एक अनुशासनात्मक कार्रवाई क्यों ना की जाए। देखिए यहां पढ़ते उनके पिता आग बुबला। ನೋಡಿ ವಿದ್ಯಾರ್ಥಿಗಳೇ, ಇವರ ಜೀವನದಲ್ಲಿ ಯಾವ ರೀತಿಯಾದ ಒಂದು ಏನೋ ತಂದೆ ಹೇಳ್ತಾ ಇದ್ರು, ಒಂದು ಹೆಸರು ಇರಬೇಕು, ಒಂದು ಸನ್ಮಾನ ಇರಬೇಕು, ಒಂದು ಪ್ರತಿಷ್ಠೆ ವರ್ಚಸ್ಸು ಇರಬೇಕು ಅಂತ ಹೇಳ್ತಾ ಇದ್ರು ತಂದೆಯವರು. ಆ ರೀತಿಯಾದ ಸನ್ನಿವೇಶ ಎಲ್ಲ ಆಯ್ತು. ಆ ಎರಡು ಘಟನೆಗಳ ಬಗ್ಗೆ ಒಂದು ಘಟನೆಯನ್ನು ಹೇಳ್ಕೊತಾ ಇದ್ದಾರೆ. ಒಂದ್ಸಾರಿ ಕಾಲೇಜಿನಿಂದ ಅವರ ಪ್ರಾಚಾರ್ಯರಿಂದ ಒಂದು ಪತ್ರ ಬಂತಂತೆ ಅವರ ತಂದೆಗೆ, ನಿಮ್ಮ ಮಗಳು ಇಲ್ಲಿ ಎಲ್ಲರಿಗೂ ಬೇಸರವಾಗಿಬಿಟ್ಟಿದ್ದಾಳೆ, ಕಾಲೇಜ್ಗೆ ಆಕೆಯ ಒಂದು ಕಾರ್ಯಕಲಾಪಗಳು, ಗತಿವಿಧಿಯ ಆಕೆಯ ಚಟುವಟಿಕೆಗಳು ಮಿತಿ ಮೀರಿ ಹೋಗಿದೆ. ಹಾಗಾಗಿ ನಿಮ್ಮ ಮಗಳ ವಿರುದ್ಧ ನಾವು ಯಾಕೆ ಶಿಸ್ತಿನ ಕ್ರಮ, ಅನುಶಾಸನಾತ್ಮಕ ಕಾರ್ಯವಾಯಿ ಅಂದ್ರೆ ಡಿಸಿಪ್ಲಿನ್ ಆಕ್ಷನ್ ಅಂತ ಕರಿತಾ ಇದ್ದೀವಿ, ಶಿಸ್ತು ಕ್ರಮ ಯಾಕೆ ಕೈಗೊಳ್ಳಬಾರದು ಅಂತ ಒಂದು ಪತ್ರ ಬಂತು. ನೀವು ಕೂಡಲೇ ಪತ್ರ ತಗೊಂಡು ನಮ್ಮ ಹತ್ರ ಬರಬೇಕು ಅಂತ ಪತ್ರ ಬಂತು ಅವರಿಗೆ, ಅವ್ರ ತಂದೆಗೆ ಕಾಲೇಜ್ ವತಿಯಿಂದ ಅವ್ರ ಪ್ರಿನ್ಸಿಪಲ್ ಕಡೆಯಿಂದ ಪತ್ರ ಬಂತು. ಅವರು ಓದ್ದವರೇ ಪತ್ರ ನೋಡಿದವರೇ ತುಂಬಾ ಸಿಟ್ಟಿಗೆ, ಅಂದ್ರೆ ತುಂಬಾ ಕೋಪ ಬಂತು ಅವ್ರ ತಂದೆಗೆ. ನನ್ನ 4 ಮಕ್ಕಳು ಕಾಲೇಜ್ಗೆ ಹೋದ್ರು, ಯಾರಿಂದಲೂ ಕೂಡ ಈ ರೀತಿಯಾದ ಪತ್ರಗಳು ಬಂದಿಲ್ಲ. ಅಂದ್ರೆ ಪತ್ರಗಳು ಬಂದಿರಬಹುದು, ಆದ್ರೆ ಪ್ರಿನ್ಸಿಪಲ್ ಅಂತ ಕಡೆಯಿಂದ ಈ ನಮಗೆ ಮೀಟ್ ಆಗ್ಲಿಕ್ಕೆ, ಅದು ಒಂದು ಕಂಪ್ಲೇಂಟ್ ರೂಪದಲ್ಲಿ ಮೀಟ್ ಆಗ್ಲಿಕ್ಕೆ ಇನ್ನೂವರೆಗೂ ಕೂಡ ಪತ್ರ ಬಂದಿಲ್ಲ. ನಾನು ಹೇಗೆ ಮುಖ ತೋರಿಸ್ತೀನಿ ನಾ ಪ್ರಿನ್ಸಿಪಲ್ಗೆ ಹೋಗಿ ಏನಂತ ಹೇಳಿ ಈ ಮಗಳ ಬಗ್ಗೆ ನಾನು ಯಾಕೆ ಅಲ್ಲಿ ಹೋಗಿ ತಲೆ ಬಗ್ಗಿಸಿ ನಿಂದಿರಬೇಕು, ಎಂತ ಸ್ಥಿತಿ ಬಂತಲ್ಲ ಅಂತ ಅದನ್ನ ಓದ್ಕೊಂಡು ಸಿಟ್ಟಿನಿಂದ ಇನ್ನೇನು ಮಗಳು ಎದುರಿಗಿದ್ರೆ ಅವನ್ನ ಪನಿಷ್ಮೆಂಟ್, ಅವರಿಗೆ ಶಿಸ್ತು ಕ್ರಮ ತಗೋತಾ ಇದ್ರು ತಂದೆಯವರು. ಆದ್ರೆ ಅದೇ ಮೂಮೆಂಟ್ ಅಲ್ಲಿ ಆಕೆ ಇದ್ದಿಲ್ಲ ಮನೆಯಲ್ಲಿ. ಅದನ್ನ ನೋಡಿದವ್ರೆ ಕಾಲೇಜ್ಗೆ ಹೋಗಿನ ಮುಂಚೆ ಅಲ್ಲಿ ಏನಾಗುತ್ತೆ ನಾನು ನೋಡಿ, पत्र पढ़ते ही पिताजी आग बबूला, यह लड़की मुझे कहीं मुंह दिखाने लायक नहीं रखेगी, पता नहीं क्या क्या सुनना पड़ेगा वहां जाकर। 4 बच्चे पहले भी पढ़े, किसी ने ये दिन नहीं दिखाया। देखिए छात्रों, जो उनके पिताजी से जो ऐसे शब्द आने लगे, जैसे कि यहां पर यह लड़की मुझे कहीं मुंह दिखाने लायक नहीं रखेगी, ಈ ನನ್ನ ಮಗಳ ಕಡೆಯಿಂದ ನನಗೆ ಮುಖ ತೋರಿಸ್ಲಿಕ್ಕೆ ನಾನು ಹೇಗಾಗ್ಬಿಟ್ಟಿದ್ದೀನಿ, ಹೇಗೆ ಮುಖ ತೋರಿಸ್ತೀನಿ ನಮ್ಮ ಒಂದು ಪ್ರಿನ್ಸಿಪಲ್ ಹತ್ರ ಹೋಗಿ, ಅಂದ್ರೆ ಈ ಒಂದು ಕಾಲೇಜ್ಗೆ ಹೋಗಿ ಆ ಪ್ರಿನ್ಸಿಪಲ್ ಎದುರಿಗೆ ನಾನು ತಲೆ ತಗ್ಗಿಸುವ ಒಂದು ಸನ್ನಿವೇಶ ಬಂತಲ್ಲ, ಹೇಗೆ ಅವ್ರ ಮುಖ ತೋರಿಸ್ತೀನಿ ನಾನು ನನ್ನ ಮಗಳು ಮಾಡಿದ ಒಂದು ಚಟುವಟಿಕೆಯಿಂದ ಅಂತಂದು ಅದು ಚಿಂತೆ ಮಾಡ್ತಾ ಇದ್ರು. ಪತಾನಿ ಕ್ಯಾ ಕ್ಯಾ ಸುನ್ನ ಪಡೇಗ ವಹಾ ಜಾಕರ್, ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಏನೇನು ಕೇಳಿಸ್ಕೋಬೇಕು ನಾನು ಅವ್ರ ಕಡೆಯಿಂದ, ಏನೇನು ಹೇಳಿಸ್ಕೋಬೇಕು ಅವ್ರ ಕಡೆಯಿಂದ, ಇದೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. 4 बच्चे पहले भी पढ़े, किसी ने ये दिन नहीं दिखाया। 4 बच्चे इनसे पहले, जो इससे पहले मन्नू भंडारी से पहले पढ़ चुके हैं. ಈ ಮೊದಲು 4 ಜನ ಅಂದ್ರೆ 2 ಗಂಡು ಮಕ್ಕಳು 2 ಹೆಣ್ಮಕ್ಳು 4 ಜನ ಕೂಡ ಈ ಕಾಲೇಜಲ್ಲಿ ಓದಿದ್ದಾರೆ. ಯಾರು ಕೂಡ ಈ ರೀತಿಯಾಗಿ ಕಂಪ್ಲೇಂಟ್ ರೂಪದಲ್ಲಿ ಪತ್ರ ಬರಲಿಲ್ಲ, ತಂದೆಯವ್ರನ್ನ ಭೇಟಿ ಆಗ್ಬೇಕು ಅಂತ ಪತ್ರ ಬಂದಿಲ್ಲ. ಆದ್ರೆ ಇವಳಿಂದ ನಾನು ಮುಖ ಕಟ್ ಮಾಡ್ಬೇಕಾಯ್ತಲ್ಲ,
ನಾನು ತಲೆ ತೆಗೆಸುವಂತಾಯ್ತಲ್ಲ ಅಂತ ಅದೇ ಚಿಂತೆಯಲ್ಲಿ ಅವರ ತಂದೆ ಇರ್ತಾರೆ. पता नहीं क्या क्या सुनना पड़ेगा वहां जाकर. 4 बच्चे पहले भी पढ़े, किसी ने ये दिन नहीं दिखाया. गुस्से से बनाते हुए ही वे गए थे, गुस्से से बनाते हुए वे गए थे वहां से. ತುಂಬಾ ಸಿಟ್ಟಿನಿಂದ ಬಡಬಡಾಯಿಸ್ತಾ ಹೋಗಿದ್ರು. ಪ್ರಿನ್ಸಿಪಲ್ಗೆ ಭೇಟಿ ಆಗ್ಲಿಕ್ಕೆ ಅಲ್ಲಿಂದ ಹೊರಟ್ರಂತೆ. लौट कर क्या कहर बरपा होगा इसका अनुमान था. सो मैं पड़ोस की एक मित्र के यहां जाकर बैठ गई. जो इनके पिता कॉलेज गए, वहां से निकल कर आने के बाद, लौट आने के बाद कैसा कहर बरपेगा पता नहीं. जो यही एक अनुमान था कि इसी वजह से मन्नू भंडारी जो पड़ोस की उनकी सहेली के घर जाकर बैठ गई, जो उनके पिता के गुस्सा कम होने के बाद वापस घर लौट सके, जो विचार करके अपने सहेली के घर निकल गई. ಇಲ್ಲಿ ಅವ್ರ ತಂದೆಯವರು ಸಿಟ್ಟಿನಿಂದ ಕಾಲೇಜ್ಗೆ ಹೋಗ್ತಾರೆ. ಹೋಗಿ ಅಲ್ಲಿಂದ ಏನಾಗುತ್ತೆ, ತುಂಬಾ ಪ್ರಿನ್ಸಿಪಾಲ್ ಕಡೆಯಿಂದ ಏನಾದರೂ ಮಾತು ಅನ್ಸ್ಕೊಂಡು ಅದೇ ಸಿಟ್ಟಿನಿಂದ ಮನೆಗೆ ಬಂದ ಮೇಲೆ ಯಾವ ರೀತಿ ಚಂಡಮಾರುತ ಬಂದು ಹೋದ ಮೇಲೆ ಯಾವ ರೀತಿ ನಾಶ ಆಗುತ್ತೋ, ಯಾವ ರೀತಿಯ ಆ ಒಂದು ಸ್ಥಿತಿ ಉಂಟಾಗುತ್ತೋ ಆ ರೀತಿಗೆ ಚಂಡಮಾರುತ ಅಂದ್ರೆ ಇಲ್ಲಿ ತಂದೆಯವರು ಹೋಗಿದ್ದಾರೆ ಕಾಲೇಜ್ಗೆ, ಅಲ್ಲಿಂದ ಏನಾದರೂ ಸಮಸ್ಯೆ ಮಾಡ್ಕೊಂಡು ಅಂದ್ರೆ ಅವ್ರು ಬೈದಿದ್ದು ಆ ಶಬ್ದಗಳನ್ನು ಕೇಳಿಸ್ಕೊಂಡು ಮನೆಗೆ ಬಂದು ಸಿಟ್ಟಿನಿಂದ ಇಲ್ಲಿ ಏನ್ ಮಾಡ್ತಾರೆ ಮನೆಗೆ ಬಂದು ಅಂತ ಆ ಒಂದು ಹೆದರಿಕೆಯಿಂದ ಇದು ಬೇಡವೇ ಬೇಡ ಅಂತ ತಿಳ್ಕೊಂಡು ಅವ್ರ ತಂದೆ ಸಿಟ್ಟು ಕಮ್ಮಿ ಆದ್ಮೇಲೆ ಮನೆಗೆ ಹೋದ್ರೆ ಆಯ್ತು ಅಂತ ತಿಳ್ಕೊಂಡು ಆಕೆ ಏನ್ ಮಾಡ್ತಾಳೆ, ಅವ್ರ ತಂದೆ ಬರೋ ಟೈಮಲ್ಲಿ ಆಕೆ ತನ್ನ ಪಕ್ಕದ ಮನೆಯ ಗೆಳತಿಯ ಮನೆಗೆ ಹೋಗಿ ಕೂರ್ತಾಳೆ. ಹೋಗಿ ಕೂತ್ಕೊಂಡು ಆಕೆ ಸಿಟ್ಟು ಕಮ್ಮಿ ಆದ್ಮೇಲೆ, ತಂದೆ ಸಿಟ್ಟು ಕಮ್ಮಿ ಆದ್ಮೇಲೆ ಬಂದ್ರೆ ಆಯ್ತು ಅಂತ ಹೋಗ್ತಾಳೆ. ಹೋಗಕ್ಕೆ ಮುಂಚೆ ಅವ್ರ ತಾಯಿಗೆ ಹೇಳ್ತಾಳೆ ಏನಂತಂದು, ಅಪ್ಪಾಜಿಯ ಒಂದು ಸಿಟ್ಟು ಕಮ್ಮಿ ಆದ್ಮೇಲೆ ನಾನು ಮನೆಗೆ ಬರ್ತೀನಿ, ಅಲ್ಲಿವರೆಗೆ ಬರೋದಿಲ್ಲ, ಯಾಕಂದ್ರೆ ಅವ್ರ ಕೈಯಲ್ಲಿ ಸಿಟ್ಟಿನಲ್ಲಿ ಸಿಕ್ಕಾಕೊಂಡ್ರೆ ನಾನು ಏನಾಗ್ತೀನಿ ಗೊತ್ತಿಲ್ಲ ಅಂತ ಅದೇ ರೀತಿಯಾಗಿ ಅನ್ಕೊಂಡು ಅವ್ರ ತಾಯಿಗೆ ಹೇಳಕ್ಕೆ ಆ ಒಂದು ನೆರೆಹೊರೆಯ ಒಂದು ಗೆಳತಿ ಮನೆಗೆ ಹೋಗಿ ಅಲ್ಲಿ ಕೂರ್ತಾಳೆ. ಅವರ ತಂದೆಯವ್ರು ಬರೋವರೆಗೂ ಬಂದು ಅವ್ರ ತಂದೆ ಸಿಟ್ಟು ಕಮ್ಮಿ ಆಗುವವರೆಗೂ ಅಲ್ಲೇ ಕೂತ್ರಾಯ್ತು ಅಂತ ಹೋಗಿರ್ತಾಳೆ. मां को कह दिया कि लौटकर बहुत कुछ गुबार निकल जाए तब बुलाना. लेकिन जब मां ने आकर कहा कि वे तो खुश ही है, चली चल, तो विश्वास नहीं हुआ. देखिए, जो इनको अपनी मां को एक कर पास के पड़ोसी के अपने मित्र के सहेली के घर गई थी, जो उनके पिता का, जो अपने पिता का गुस्से का गुबार निकलने के बाद वापस बुला लेना, जो इस तरह से वह अपने मां से कहकर वहां से निकली थी. मगर जब वह उनके पिता आए, आने के बाद कुछ देर होने के बाद जो उनकी मां जो उन्हें बुलाने आई या उन्हें लाने आई, लेकिन जब मां ने आकर कहा कि वे उनके पिता बहुत खुश है, ये सुनकर चली चल, तो विश्वास नहीं हुआ. देखिए, जो उन्हें विश्वास नहीं हुआ, मन्नू भंडारी को विश्वास नहीं, क्योंकि जो उनके पिता प्रिंसिपल को मिलने गए, जो प्रिंसिपल से मिलने गए, वहां से लौटने के बाद बहुत गुस्से में आएंगे, मगर ये तो जो प्रसन्नता से रहे थे. और ತಂದೆ ಏನು ಕಾಲೇಜ್ಗೆ ಹೋಗ್ತಾರೆ, ಹೋಗಿ ಬರೋ ಬಂದ್ಮೇಲೆ ತುಂಬಾ ಸಿಟ್ಟಿಂದ ವರ್ತಿಸ್ತಾರೆ. ನನ್ನ ಸಿಟ್ಟು ಮಾಡ್ಕೊಂಡು ಏನಾದ್ರೂ ಆಗ್ಬೋದು ಅಥವಾ ನನಗೆ ಹೊಡಿಬಹುದು ಅಂತ ಹೇಳ್ಕೊಂಡು ಆಕೆ ಪಕ್ಕದ ಮನೆ ಗೆಳತಿ ಮನೆಗೆ ಹೋಗ್ತಾಳೆ. ಹೋಗಿನ ಮುಂಚೆ ಅವ್ರ ತಾಯಿಗೆ ಹೇಳ್ತಾಳೆ, ಅಮ್ಮ ತಂದೆಯವರ ಒಂದು ಸಿಟ್ಟು ಕಮ್ಮಿ ಆದ್ಮೇಲೆ ನನಗೆ ಕರೀಲಿಕ್ಕೆ ಬಾ, ಅಲ್ಲಿವರೆಗೆ ಕರೀಲಿಕ್ಕೆ ಬೇಡ, ನಾ ಇವ್ರ ಮನೇಲಿ ಇರ್ತೀನಿ ಅಂತ ಹೇಳಿರ್ತಾಳೆ. ಅದೇ ರೀತಿಗೆ ತಾಯಿ ಬರ್ತಾ ಆಕೆ ಕರೆಗೆ ಬಂದಾಗ ಕೇಳಿದಾಗ ಗೊತ್ತಾಗುತ್ತೆ ಅವ್ರ ತಂದೆಯವರಿಗೆ ಸಿಟ್ಟೇ ಇದ್ದಿಲ್ಲ ಮನೆಗೆ ಬಂದಾಗ. ಅದು ನೋಡಿ ಆಶ್ಚರ್ಯ ಆಗುತ್ತೆ ಮನ್ನು ಭಂಡಾರಿಗೆ. ಅದಕ್ಕೆ ಹೇಳ್ತಾಳೆ ನೋಡಿ, गई तो सही लेकिन डरते डरते. देखिए, वही गई, अपने घर गई, मन्नू भंडारी अपने सहेली घर से अपने घर गई, वे डरते डरते कांपते हुए अपने घर चली गई. गई तो सही लेकिन डरते डरते. सारे कॉलेज की लड़कियों पर इतना रौब है तेरा, सारा कॉलेज तुम 3 लड़कियों के इशारे पर चल रहा है. प्रिंसिपल बहुत परेशान थी और बार बार आग्रह कर रही थी कि मैं तुझे घर बिठा लूं,
क्योंकि वे लोग किसी तरह डरा धमका कर डांट डपट कर लड़कियों को क्लास में भेजते हैं। और अगर तुम लोग एक इशारा कर दो कि क्लास छोड़कर बाहर आ जाओ तो सारी लड़कियां निकलकर मैदान में जमा होकर सारे नारे लगाने लगती है। देखिए, उनके पिता मन्नू भंडारे से कह रहे थे कि क्या कह रहे थे, सारे लड़कियों पर, सारे कॉलेज के लड़कियों पर इतना रौब है तेरा, जो इतना एक ऐसे एक दबाव है तेरा, क्योंकि सारा कॉलेज की तुम 3 लड़कियों के इशारे पर चल रहा है। ನೋಡಿ, ನಿನ್ನ ಒಂದು ಕಾಲೇಜಿನಲ್ಲಿ ಎಲ್ಲ ಹುಡುಗಿಯರ ಮೇಲೆ ಇಷ್ಟೊಂದು ಪ್ರಭಾವ ಇದೆ ನಿಂದು. ಅದು ನಿಮ್ಮ ಮೂವರು, ನೀನು ಜೊತೆಗೆ ಇನ್ನೂ 2 ಹುಡುಗಿಯರಿದ್ದಾರೆ. ಆ ನಿಮ್ಮ ಮೂವರ ಪ್ರಭಾವ ಅಷ್ಟೊಂದಿದೆಯಾ? ಇಡೀ ಕಾಲೇಜಿನ ಹುಡುಗಿಯರೇ ನಿಮ್ಮ ಮಾತನ್ನ ಕೇಳ್ತಾರೆ ಅಂತ. ಹೌದಾ? ಇಷ್ಟೊಂದು ನಡೀತಾ ಇದೆ, ಇಷ್ಟೊಂದು ಹಿಡಿತದಲ್ಲಿ ಇಟ್ಕೊಂಡಿದ್ದೀರ ಆ ಹುಡುಗಿಯರನ್ನ. ಒಂದು ಕಡೆ ಕಾಲೇಜಿನಲ್ಲಿ देखिए वह कहती है, उनके पिता कहते हैं कि प्रिंसिपल बहुत परेशान थी और बार बार आग्रह कर रही थी कि मैं तुझे घर पर ही बिठा लूं। प्रिंसिपल बार बार मुझे कह रही थी कि तुझे घर पर ही बिठा लूं। प्रिंसिपल ಮತ್ತೆ ಹೇಳ್ತಾ ಇದ್ರು ನನಗೆ, ನಿಮ್ಮ ಹುಡುಗಿ ನಿಮ್ಮ ಇಟ್ಕೊಂಡ್ಬಿಡ್ರಿ, ಕಾಲೇಜ್ ಕಳ್ಸೋದ್ ಅವಶ್ಯಕತೆ ಇಲ್ಲ ಅಂತ ಮತ್ತೆ ನನಗೆ ಹೇಳ್ತಾ ಇದ್ರು. ಅದಕ್ಕೆ ಕಾರಣ ಇದು ಕೂಡ ಆಗಿರಬಹುದಾ ಅಂತ कहता क्योंकि वे लोग किसी तरह डरा धमका कर डांट डपट कर लड़कियों को क्लास में भेजते हैं। क्यों घर में बिठाना चाहती थी प्रिंसिपल? क्योंकि जो तुम लोग वहां पर जो कॉलेज के प्रिंसिपल, उनके एक अनेक जो उनके एक टीम है, यानी अध्यापिकाएं डरा धमका कर सारे विद्यार्थियों को कॉलेज क्लास के अंदर भेजते थे, मगर तुम 3 लोग केवल एक इशारे पर क्लास के सभी छात्रों को बाहर निकालकर नारे लगाते हैं। एक इशारे पर क्लास छोड़कर बाहर आते हैं और मैदान में जाकर जो नारा लगाने के लिए शुरू हो जाते हैं। सही है? जो इस तरह पूछते हैं, ಏನೋ ನಿಮ್ಮ ಪ್ರಿನ್ಸಿಪಲ್ ಅವರು ಬೆದರಿಕೆ ಹಾಕಿ ಆ ಹುಡುಗಿಯರನ್ನ, ಎಲ್ಲ ವಿದ್ಯಾರ್ಥಿಗಳನ್ನ ಕ್ಲಾಸ್ ರೂಮ್ ಕಳಿಸಿ ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ನಿಮ್ ಮೂವರಿಂದ ಎಂತ ಒಂದು ಕೇವಲ ಒಂದು ಇಶಾರ, ಒಂದು ಸನ್ನೆಗಳ ಮೂಲಕ ಇಡೀ ಕ್ಲಾಸ್ ಅನ್ನು ಬಿಟ್ಟು ಬಂದು ಹೊರಗಡೆ ನಿಂತು ಮೈದಾನದಲ್ಲಿ ನಿಂತ್ಕೊಂಡು ಜೋರಾಗಿ ಧಿಕ್ಕಾರವನ್ನ ಕೂಗಿಸ್ತಾರಂತೆ. ಹೌದಾ? ಇದು ಕೇವಲ ನಿಮ್ಮ ಮೂವರಿಂದ ಅಂತೆ, ಅದರಲ್ಲಿ ನಿನ್ನ ಪ್ರಭಾವ ತುಂಬಾ ಇದೆ ಅಂತೆ ಪ್ರಿನ್ಸಿಪಲ್ ಹೇಳ್ತಾ ಇದ್ರು. ಹಾಗಾಗಿ ನೀನು ಕ್ಲಾಸ್ ಬಿಟ್ಟು ಮನೆಯಲ್ಲೇ ಇಟ್ಕೊಂಡ್ಬಿಡ್ರೆ ಹೇಗೆ ಅಂತ ಹೇಳ್ತಾ ಇದ್ರು ಅಂತ ಈ ರೀತಿಯಾಗಿ ಅಲ್ಲಿ ಲೇಖಕರು ತಮ್ಮ ಒಂದು ಜೀವನದಲ್ಲಿ ಆದಂತ ಘಟನೆಗಳ ಬಗ್ಗೆ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. तुम लोगों के मारे कॉलेज चलाना मुश्किल हो गया है उन लोगों के लिए, तुम लोगों के मारे, देखिए तुम लोगों के मारे जो उनको कॉलेज चलाना बहुत मुश्किल हो गया है तुम्हारी वजह से. ನಿಮ್ಮಿಂದಾಗಿ ಕಾಲೇಜ್ ನಡೆಯೋದೇ ತುಂಬಾ ಕಷ್ಟವಾಗಿದೆ ಅವರಿಗೆ. ಯಾಕಂದ್ರೆ ನೀವು ಮೂವರು ಏನ್ ಮಾಡ್ತಾ ಇದ್ದೀರಿ, ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ತುಂಬಾ ಪ್ರಭಾವ ಬೀರಿದ್ದೀರಿ. ನೀವು ಕೇವಲ ಸನ್ನೆಗಳ ಮೂಲಕ ಒಂದು ಸನ್ನೆ ಸುಮ್ಮನೆ ಇಶಾರ ಸನ್ನೆ ತೋರಿಸಿದ್ರೆ ಸಾಕು, ಏನ್ ಮಾಡ್ತಾರೆ, ಕ್ಲಾಸ್ ಬಿಟ್ಟು ಹೊರಗಡೆ ಬಂದು ಧಿಕ್ಕಾರ ಕೂಗ್ತಾರಂತೆ ಸರ್ಕಾರ, ಅಂದ್ರೆ ಆ ಒಂದು ಬ್ರಿಟಿಷರ ವಿರುದ್ಧ. ಹಾಗಾಗಿ ಈ ಕಾಲೇಜ್ ನಡೆಸೋದೇ ತುಂಬಾ ಕಷ್ಟ ಆಗಿದೆ ಅವರಿಗೆ ನಿಮ್ಮಿಂದಾಗಿ ಅಂತ ಹೇಳ್ತಾ. कहा तो जाते समय पिताजी मुंह दिखाने से घबरा रहे थे और कहा बड़े गर्व से कहकर आए कि यह तो पूरे देश की पुकार है. देखिए क्या कहते हैं, कहा तो जाते समय पिताजी मुंह दिखाने से घबरा रहे थे. ಹೋಗ್ತಾ ಇರ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಪ್ರಿನ್ಸಿಪಲ್ ಭೇಟಿ ಆಗ್ಲಿಕ್ಕೆ ಹೋದಾಗ ನಾನು ಹೇಗೆ ಮುಖ ತೋರಿಸ್ಲಿ ಪ್ರಿನ್ಸಿಪಲ್ಗೆ, ನನ್ನ ಮಗಳು ಇಂಥ ಒಂದು ಘನಂದಾರಿ ಕೆಲಸ ಮಾಡಿದ್ದಾಳೆ ಅಂತಂದು, ಏನೋ ತಪ್ಪು ಮಾಡಿದ್ದಾಳೆ, ನಾನು ಹೇಗೆ ನಮ್ಮ ಮುಖ ತೋರಿಸ್ಲಿ ಅಂತ ಹೇಳಿ ಹೋಗಿದ್ರು. ಆದ್ರೆ ಬರ್ಬೇಕಾದ್ರೆ ಇಡೀ ದೇಶದ ಒಂದು ಪ್ರತಿಕ್ರಿಯೆನೇ ಅದು ಒಂದು ಕೂಗಾಗಿದೆ, ಯಾವುದೋ ದೇಶದ ಕೂಗಾಗಿದೆ ಅಂತ
ತುಂಬಾ ಖುಷಿಯಿಂದ ಮನೆಗೆ ಬಂದಿದ್ದನ್ನು ನೋಡಿ ಅವ್ರು ತುಂಬಾ ಖುಷಿ ಪಟ್ಟಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. जो इस पर कोई कैसे रोक लगा सकता है भला, बेहद गदगद स्वर में पिताजी यह सब सुनाते रहे और मैं अवाक. ये सब कहते समय देखिए उनके माँ के सामने उनके पिताजी कह रहे थे कि ये सब देश की पुकार है, स्वतंत्रता की पुकार है, ये कैसे रोक सकता है भला. ಇದು ದೇಶದ ಕೂಗಾಗಿದೆ, ಸ್ವಾತಂತ್ರ್ಯ ಬೇಕು ನಮಗೆ ಅಂತ ದೇಶದ ಕೂಗಾಗಿದೆ, ಅದು ಹೇಗೆ ತಾನು ನಿಲ್ಸಕ್ಕಾಗತ್ತೆ ಅಂತ ಅವರ ತಾಯಿ ಮುಂದೆ ಈ ಮನ್ನು ಭಂಡಾರಿ ತಂದೆ ಇದೆಲ್ಲ ಹೇಳ್ತಾ ಇದ್ರು. ಇದನ್ನ ನೋಡಿದಾಗ ತುಂಬಾ ಖುಷಿ ಆಗ್ತಿದೆ ಆಕೆಗೆ. मुझे न अपनी आंखों पर विश्वास हो रहा था न अपने कानों पर यह हकीकत थी. देखिए ये सुनते समय अवाक रह गई थी. ಇದೆಲ್ಲ ಕೇಳಬೇಕಾದ್ರೆ ಅವಾಕ್ ಆಶ್ಚರ್ಯ ಸ್ಟನ್ ಆಗಿಬಿಟ್ಟಿರ್ಲಾಕೆ. ನನ್ನ ತಂದೆಯವರು ನನ್ನ ಬಗ್ಗೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರಾ ಅಂತ ಆಕೆ ಅವಾಕ್ ಅಂದ್ರೆ ತುಂಬಾ ಸ್ಟನ್ ಆಗಿಬಿಟ್ಟಿಲ್ಲ, ಆಶ್ಚರ್ಯ ಆಗಿಬಿಟ್ಟಿದ್ಲಾಕೆ. ಇದ್ರ ಜೊತೆಗೆ ಹೇಳ್ತಾಳೆ, मुझे न अपनी आंखों पर विश्वास हो रहा था न अपने कानों पर. मुझे ना अपने आंखों पर विश्वास हो रहा था ना कानों पर. ಈ ರೀತಿಯಾಗಿ ಕೇಳ್ತಾ ಇರ್ಬೇಕಾದ್ರೆ ಇದು ನನ್ನ ಕಣ್ಣುಗಳಿಗೆ, ನನ್ನ ಕಣ್ಣ ಮೇಲೆ ನನಗೆ ಒಂದು ವಿಶ್ವಾಸ, ನನ್ನ ಕಿವಿಗಳು ನನಗೆ ವಿಶ್ವಾಸ ಇದೆ, ನಿಜವಾಗ್ಲೂ ನನ್ನ ತಂದೆಯವರು ಮಾತಾಡೋ ಮಾತುಗಳನ್ನ ನೋಡ್ತಾ ಇದ್ದೇನೆ, ನಾನು ಕೇಳಿಸ್ಕೊತಾ ಇದ್ದೇನೆ ಅಂತ ಆಕೆಗೆ ತುಂಬಾ ಆಶ್ಚರ್ಯ ಆಗಿತ್ತು. ಪರಿಯ ಹಕೀಕತಿ, ಇದು ವಾಸ್ತವವಾಗಿತ್ತು, ಇದು ಸತ್ಯವಾಗಿತ್ತು, ಇದು ನಾನು ನೋಡ್ತಾ ಇರೋದು ಖಂಡಿತ ನಾನು ನೋಡ್ತಾ ಇರೋದು ಸತ್ಯವಾಗಿತ್ತು ಅಂತ ಆ ಮನ್ನು ಭಂಡಾರಿಯವರು ತಮ್ಮ ಒಂದು ಆತ್ಮಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ತಮ್ಮ ಜೀವನದ ಮುಖ್ಯವಾದ ಒಂದು ಘಟ್ಟವನ್ನು ತಲುಪಿದ್ರು. ಅಂದ್ರೆ ಅದು 1947 ಆ 1947 ತುಂಬಾ ಮುಖ್ಯವಾದ ಘಟ್ಟ. ಅಂದ್ರೆ ಇನ್ನೇನು ಯಾವುದೋ ಸಮಯದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕಾಗಿದೆ, ಅದರಲ್ಲಿ ನನ್ನದು ಒಂದು ಕಾರ್ಯ, ನನ್ನದು ಒಂದು ಕೊಡುಗೆ ಇರಲಿ ಅಂತ ಆಕೆ ಕೂಡ ಕಾಲೇಜು ಬಂದ್ ಮಾಡಿಸೋದ್ರಲ್ಲಿ, ಸ್ಟ್ರೈಕ್ ಮಾಡಿಸೋದ್ರಲ್ಲಿ, ಅದು ಗಂಡು ಮಕ್ಕಳ ಜೊತೆಗೆ ಹೋರಾಡೋ ಒಂದು ಇನ್ನು ಸಮಯ ಇತ್ತು. ಅದನ್ನು ನೋಡಿ ಅವ್ರ ತಂದೆಗೆ ತುಂಬ ಬೇಜಾರಾಗಿತ್ತು. ಆದರೂ ಕೂಡ ಇವರು ಮಾಡ್ತಕ್ಕಂಥ ಕೆಲಸ ನೋಡಿ ಅವ್ರ ತಂದೆ ಖುಷಿ ಕೂಡ ಆಗಿತ್ತು. ಸೊ ಈ ರೀತಿಯಾಗಿ ಅವರು ಇನ್ನೂ ಯಾವ ರೀತಿಯಾದ ಒಂದು ಘಟನೆಯಲ್ಲಿ ಪಾಲ್ಗೊಳ್ತಾರೆ, ಯಾವ ರೀತಿಯಾದ ಒಂದು ಸಾರಿ ಒಂದು ಸ್ಟ್ರೈಕ್ ಬಗ್ಗೆ ಭಾಷಣ ಮಾಡಬೇಕಾದ್ರೆ ಅಲ್ಲಿ ನೋಡಿದಂತಹ ಅವರ ಒಂದು ಈಗ ದಕಿಯಾನಿಸಿ ಒಬ್ಬ ವ್ಯಕ್ತಿ, ಒಬ್ಬ ಹಳೆ ಕಾಲದ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಬಂದು ಇವ್ರ ತಂದೆಗೆ ಏನು ಹೇಳ್ತಾನೆ, ಯಾವ ರೀತಿ ಮಗಳ ಬಗ್ಗೆ ಹೊಗಳ್ತಾನೆ ಅನ್ನೋದ್ ಬಗ್ಗೆ ನಾಳೆ ಕ್ಲಾಸಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ಆದಷ್ಟು ನೀವು ಪಾಠಗಳನ್ನು ನೋಡ್ತಾ ಇರಬೇಕು. ಯಾಕಂದರೆ ನಾವು ವ್ಯೂಸ್ ನೋಡ್ತಾ ಇದ್ದೀನಿ, ಆದಷ್ಟು ಕಮ್ಮಿ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಿ. ಆದಷ್ಟು ನೀವು ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ಸಂಪೂರ್ಣ ನೋಡಿ, ಕೇವಲ 1 ನಿಮಿಷ ನೋಡಿ ಬಿಡೋದಲ್ಲ, ಅದು ವ್ಯೂನಲ್ಲಿ ಗೊತ್ತಾಗುತ್ತೆ ನಮಗೆ. ಏನಂದರೆ ನೀವು ಕೇವಲ ನೋಡ್ತೀರಿ, ಕಾಮೆಂಟ್ ಮಾಡ್ತೀರಿ ಅಷ್ಟೇ. ಕಾಮೆಂಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ದಯವಿಟ್ಟು ಪೂರ್ತಿಯಾದ ವಿಡಿಯೋ ನೋಡಿ. ವಿಡಿಯೋ ನೋಡಿದ ನಂತರ ಪಾಠವನ್ನು ನೀವು ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕಾಗಿ ಇನ್ನು ಕೆಲವು ದಿನಗಳು ಉಳಿತು ನಿಮ್ಮ ಎಕ್ಸಾಮ್ಗೆ. ಹಾಗಾಗಿ ಯಾವುದಕ್ಕೂ ನೀವು ಈ ಆನ್ಲೈನ್ ಕ್ಲಾಸನ್ನು, ಏನು ಕ್ಲಾಸ್ ನಡೀತಾ ಇದೆ, ವರ್ಚುವಲ್ ಕ್ಲಾಸ್ ನಡೀತಾ ಇದೆ, ಆ ವರ್ಚುವಲ್ ಕ್ಲಾಸನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ದಯವಿಟ್ಟು ಇದರ ಬಗ್ಗೆ ಗಮನ ಕೊಡಿ, ನಿಮಗೆ ಭವಿಷ್ಯದಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ.